ಸ್ಟೋರಿಗೆ ಮತ್ತೆ ಸ್ವಾಗತ. ಹೊಸ ವರ್ಷದ ಸಂಭ್ರಮದಲ್ಲಿ ಹಳೆಯ ನೆನಪು, ಹಳೆಯ ಸಾಧನೆಗಳನ್ನು ಮರೆಯಲು ಸಾಧ್ಯವೇ ಇಲ್ಲ. ಆದರೆ ಹಳೆಯ ತಪ್ಪುಗಳನ್ನು ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಳೋದೇ ಜಾಣತನ. ಆದರೆ ನಮ್ಮ ನಿರ್ಲಜ್ಜ ವ್ಯವಸ್ಥೆಗೆ ಆ ಜಾಣತನನೇ ಇಲ್ಲ ಬಿಡಿ. ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ. ಸೆಪ್ಟೆಂಬರ್ 29, 2009 ವರುಣದೇವನ ರುದ್ರಾವತಾರಕ್ಕೆ ಇಡೀ ಉತ್ತರ ಕರ್ನಾಟಕವೇ ಬೆಚ್ಚಿಬಿತ್ತು. ರಾಜ್ಯದ 15 ಜಿಲ್ಲೆಗಳ ಜನರ ಬದುಕೆ ಕೊಚ್ಚಿ ಹೋಯಿತು. ಅದನ್ನ ಕಟ್ಟಿಕೊಡ್ತೇವೆ ಅಂತ ಹೇಳಿ ನಮ್ಮ ಸರ್ಕಾರ ಬೀದಿ ಬೀದಿಗೆ ಹೋಗಿ ಭಿಕ್ಷೆ ಬೇಡಿತು. ಇದ್ದ ಬದ್ದವರ ಹತ್ರ ಸಹಾಯಕ್ಕೆ ಅಂಗಲಾಚಿತು. ದಾನಿಗಳು, ವಿಶಾಲ ಹೃದಯಗಳು ಕೈತುಂಬ ಸಹಾಯ ಮಾಡಿದ್ರು. ಆದರೆ ಆ ಸಹಾಯ ನೆರೆ ಸಂತ್ರಸ್ತರಿಗೆ ಮುಟ್ಟಿತಾ ಅನ್ನೋ ಪ್ರಶ್ನೆ ಹೊತ್ತು ಉತ್ತರ ಕರ್ನಾಟಕ ಸುತ್ತಿದ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ಕ ಉತ್ತರ ಇಲ್ಲ ಇಲ್ಲ ಇಲ್ಲ. 2.5 ವರ್ಷ ಮ್ಯಾಗಾಯ್ತು. ಈಗ 3 ವರ್ಷ ರನ್ನಿಂಗ್ ಆಗ್ತಾ ಇದೆ. ಮನೆಗಳಂತೂ ಇದುವರೆಗೆ ಆಗಿಲ್ಲ. ಯಡಿಯೂರಪ್ಪ ಬಂದು ನೀವು ಏನು ವಿಷಯ ತೊಗೋಬೇಡ್ರಿ, ಎದೆ ಬೀಳಬೇಡ್ರಿ, ನಾನು ಇರತ್ತಾನೆ, ಭಿಕ್ಷೆ ಬೇಡೋದಾಗ್ರಿ, ನಿಮ್ಗೆ ಮನೆಗಳು ಕಟ್ಟಿಕೊಡ್ತಾನೆ ಅಂತೇಳಿ DC 2 ಸಲ ಬಂದ ಮೇಡಮ್. ಅವ್ರಿಗಿನ ಸುಮ್ಮನೆ ಶಾಂತಿಗೆ ಹೇಳೋದ್ರು, ನನ್ನ ಮ್ಯಾಗ ಭರೋಸೆ ಇಡ್ರಿ ಅಂತ ಹೇಳಿದ್ರು. ಅವ್ರಿಗಿನ ಮಾಡಲಿಲ್ಲ. ಜನರ ನೋವಿನ ಚಿತ್ರಣವನ್ನ ದಾಖಲೆ, ಸಾಕ್ಷ್ಯ ಸಮೇತ ಪ್ರಸ್ತುತಪಡಿಸಿದೆವು. ಆದರೆ ನಾಚಿಕೆಗೇಡು ಜಿಲ್ಲಾಡಳಿತ, ವಸತಿ, ಕಂದಾಯ ಇಲಾಖೆ ಈ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳುತ್ತಿಲ್ಲ. ಬದಲಾಗಿ ಪ್ರತಿದಿನ ಆಸರೆ ಯೋಜನೆಯಲ್ಲಾಗುತ್ತಿರುವ ಗೋಲ್ಮಾಲ್ಗಳು ಬಯಲಿಗೆ ಬರುತ್ತಲೇ ಇವೆ. ಮುಖ್ಯಮಂತ್ರಿಗಳೇ, ನೀವು ಮಾತ್ರ ಸದಾ ಆನಂದದಿಂದ ಇದ್ರೆ ಸಾಕ? ನಿಮ್ಮ ನಾಡಿನ ನೊಂದ ಜೀವಗಳ ಮೊಗದಲ್ಲಿ ಯಾವಾಗ ನಗು ಮೂಡಿಸುತ್ತೀರಿ ಹೇಳಿ? ಇಂತಹದೇ ಬೇಜವಾಬ್ದಾರಿತನದ ವರ್ತನೆ ನಮ್ಮ ಬೆಂಗಳೂರಿನ ಅಂಗಳದಲ್ಲೇ ನಡೆದಿದೆ. ಅದುವೇ ಬೆಂಗಳೂರು ವಿವಿ ಆವರಣದಲ್ಲಿ ನಡೆಯುತ್ತಿರುವ ಗಂಧದ ಮರ ಕಳವು. ಜ್ಞಾನ ಭಾರತೀಯ ಕ್ಯಾಂಪಸ್ ಒಳಗೆ ಕೋಟ್ಯಾಂತರ ರೂಪಾಯಿ ಗಂಧದ ಮರ ಕಳವಾಗುತ್ತಿದೆ. ಬೆಂಗಳೂರು ವಿವಿ ಕುಲಪತಿ ಡಾಕ್ಟರ್ ಪ್ರಭುದೇವ್ ಅವರಾಗ್ಲಿ, ರಿಜಿಸ್ಟ್ರಾರ್ ಮೈಲಾರಪ್ಪ ಆಗ್ಲಿ ಈ ಕಡೆ ಗಮನನೇ ಹರಿಸಿಲ್ಲ. ನಮ್ಮ ಗೃಹ ಇಲಾಖೆ ಕೂಡ ಗಂಧ ಕಳ್ಳರ ದುಷ್ಕೃತ್ಯಕ್ಕೆ ಕಡಿವಾಣ ಹಾಕಲು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಶೋಕ್ ಸಾಹೇಬ್ರೆ, ಒಂದು ಗಂಧದ ಮರ ಉಳಿಸಲು ಸಾಧ್ಯವಾಗದ ನೀವು ಅದು ಹೇಗೆ ರಾಜ್ಯವನ್ನ ರಕ್ಷಿಸುತ್ತೀರಿ ಅಂತ ಕನ್ನಡ ನಾಡಿನ ಪ್ರತಿ ಪ್ರಜೆಗಳು ಕೇಳ್ತಿದ್ದಾರೆ. ಬೆಸ್ಕಾಂ ಮಾಡುತ್ತಿರುವ ಮೀಟರ್ ಗೋಲ್ಮಾಲ್ ಮೇಲೆಯೂ ನಾವು ಬೆಳಕು ಚೆಲ್ಲಿದ್ದೆವು. ಆದರೆ ಭ್ರಷ್ಟಾಚಾರದ ಕೂಪವಾಗಿರುವ ಇಂಧನ ಇಲಾಖೆಯಲ್ಲಿ ಇಂಥ ಗೋಲ್ಮಾಲ್ಗಳು ಪ್ರತಿದಿನ ಸಾವಿರಾರು ಆಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಂಡರೆ ಅಧಿಕಾರ ಉಳಿಸಿಕೊಳ್ಳಲು ಆಗಲ್ಲ ಅಂತ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು ನಿರ್ಧರಿಸಿದಂತಿದೆ. ಅವರು ಭ್ರಷ್ಟರಿಗೆ ಶಿಕ್ಷೆ ಕೊಡಲಿಲ್ಲ. ಬದಲಾಗಿ ಸಚಿವರು ಅವರಿಗೆ ಉನ್ನತ ಹುದ್ದೆ ಕೊಟ್ಟು ಭ್ರಷ್ಟಾಚಾರಕ್ಕೆ ಇನ್ನಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅನ್ನೋ ನೋವು ಜನರಲ್ಲಿದೆ. ಸರ್ಕಾರ ಸುಮ್ಮನಿರ್ಲಿ, ಅಧಿಕಾರಿಗಳು ಸ್ಪಂದಿಸದಿರಲಿ. ಆದರೆ ಕವರ್ ಸ್ಟೋರಿ ತಂಡ ತನ್ನ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವ ಕಾರ್ಯಕ್ರಮನ ಮಾತ್ರ ಮುಂದುವರಿಸಲಿದೆ. ಅದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ ಸದಾ ಇರಬೇಕು. ಆದರೆ ಕವರ್ ಸ್ಟೋರಿ ತಂಡದ ಪ್ರಯತ್ನಕ್ಕೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ಅಂತಲ್ಲ. ಕೆಲವು ಕಡೆ ನಮಗೂ ಕೂಡ ಯಶಸ್ಸು ಸಿಕ್ಕಿದೆ. ಅಧಿಕಾರಿಗಳಿಂದ, ಸರ್ಕಾರದಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಅದನ್ನು ತಿಳಿಸ್ತೀನಿ ಸಣ್ಣ ಬ್ರೇಕ್ನ ನಂತರ.